ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡ್ರಿ ನಾನು ಮಧ್ಯಾಹ್ನಲಿಂತ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಟೈಮ್ ಇವಾಗ 1 ಗಂಟೆ ಆಗ್ಲಕ್ಕೆ ಬಂದದ. ಇವಾಗ ವ್ಲಾಗ್ನ ಚಾಲೂ ಮಾಡಿ ನೋಡ್ರಿ. ಎಲ್ಲ ಕೆಲಸ ಮುಗೀತು. ಹಂಗೆ ಇವಾಗ ನೋಡ್ತಿರ್ಬೋದು, ಇವು ಹುರಿಲಾಕತ್ತೀನಿ, ಅಂದರೆ ಶಾವ್ಗೆ ಹುರಿಲಾಕತ್ತೀನಿ. ಇವೊಂದು ಸ್ವಲ್ಪ ಮೊನ್ನೆ ಒಂದು ಸ್ವಲ್ಪ ಹುರಿದಿದ್ನಿ ಅವಕ್ಕನ್ನ. ಇವು ಇನ್ನೊಂದು ಸ್ವಲ್ಪ ಇವಿಷ್ಟು ಹುರಿದಿಟ್ರೆ ಈ ಡಬ್ಬ್ಯಾಂದೆಲ್ಲ ಶಾವ್ಗೆ ಖಾಲಿ ಆಗ್ತಾವೆ ಅಂತ ಹೇಳಿ ಹುರಿದಿಡಾಕತ್ತೀನಿ ನೋಡ್ರಿ. ಅಂದ್ರೆ ಮೊನ್ನೆ ಒಂದು ಎರಡು ಮೂರು ಸಲ ಅಂದ್ರೆ 2-3 ಸಲ ಉಪ್ಪಿಟ್ಟಾಗಷ್ಟು ಶಾವ್ಗೆನ ಹುರಿದು ಡಬ್ಬೆಲ್ಲಿ ತುಂಬಿಟ್ಟಿದ್ನೆ. ಇನ್ನೊಂದು ಸ್ವಲ್ಪ ಉಳಿದಿದ್ದವು, ಅವೊಂದು ಸ್ವಲ್ಪ ಹುರಿದಿಟ್ರೆ ಡಬ್ಬೆ ಒಳಗಿನೆಲ್ಲ ಶಾವ್ಗೆ ಖಾಲಿ ಆಗ್ತಿದ್ವು. ಮತ್ತು ಇವು ಅಂದರೆ ಇವು ಹೋದ ವರ್ಷನ ಶಾವ್ಗೆ ಫ್ರೆಂಡ್ಸ್. ಈ ವರ್ಷ ಮಾಡಿದ ಶಾವ್ಗೆನ ಇನ್ನೂ ಅಲ್ಲಿ ಹೊರಗಡೆನೇ ಇಟ್ಟೀನಿ. ಹಾಗಾಗಿ ಈ ಡಬ್ಬಿ ಒಳಗೆ ಇವು ಹೋದ ವರ್ಷದ ಶಾವ್ಗೆ ಅದಾವಲ್ಲ, ಇವನ್ನಷ್ಟು ಹುರಿದು ಒಂದು ತವಲ್ ತೆಗೆದಿಟ್ರೆ ಮತ್ತು ಬೇಕಾದಾಗ ಶಾವ್ಗೆ ಉಪ್ಪಿಟ್ಟು ಮಾಡ್ಕೋಬೋದು ಅಂಥೇಳಿ ಮೊನ್ನೆ ಒಂದು ಸ್ವಲ್ಪ ಹುರಿದಿದ್ದೆ. ಇನ್ನೊಂದು 2-3 ಸಲ ಆಗಷ್ಟು ಶಾವ್ಗೆ ಅದಾವು. ಇವನ್ನ ಅಂದರೆ ಇವು ಹೋದ ವರ್ಷದ ಶಾವ್ಗೆವು. ಇವಕ್ಕನ್ನ ಇಷ್ಟು ಹುರಿದು ಕಡೆಗೆ ತೆಗೆದಿಟ್ಟು ಆ ಡಬ್ಬಿ ಖಾಲಿ ಮಾಡ್ಬೇಕಂಥೇಳಿ ಇವತ್ತು ಹುರಿಲಾಕತ್ತಿ ನೋಡ್ರಿ. ಇವಕ್ಕನ್ನ ಡಬ್ಬಿ ಖಾಲಿ ಮಾಡಿಬಿಟ್ಟು ಈ ವರ್ಷ ಮಾಡಿದ ಶಾವ್ಗೆನ ಈ ಡಬ್ಬಿ ಒಳಗೆ ತುಂಬಿಟ್ನಿ ಅಂತಂದ್ರೆ ಮತ್ತು ಶೇರಿ ಆಗುತ್ತೆ ನೋಡ್ರಿ. ಮತ್ತು ಒಂದು 7-8 ತಿಂಗಳ ಶೇರಿ ಆಗುತ್ತೆ. ಇವಾಗ ಹುರಿದಿನೆಲ್ಲ ಶಾವ್ಗೆ ಇವು 1 ತಿಂಗಳು 1.5 ತಿಂಗಳ ತನಕ ಬರ್ತಾವೆ. ನಾನು ಶಾವ್ಗೆ ಉಪ್ಪಿಟ್ಟು ದಿನಾಲೂ ಮಾಡಲ್ಲ, 4 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಈ ರೀತಿ ಮಾಡ್ತೀನಿ. ಇವು ಹುರಿದಿಟ್ಟಿನೆಲ್ಲ ಇವು 1-2 ತಿಂಗಳ 1.5 ತಿಂಗಳ ತನಕ ಬರ್ತಾವೆ. ಆಮೇಲೆ ಮತ್ತು ಹೊಸ ಶಾವ್ಗೆನ ಯೂಸ್ ಮಾಡ್ಬೋದು ನೋಡ್ರಿ. ಅದಕ್ಕೆ ಡಬ್ಬೆನ ಖಾಲಿ ಮಾಡ್ಬೇಕಂಥೇಳಿ ಇವತ್ತು ಕೂಡ ಮೊನ್ನೆ ಹುರಿದಿಟ್ಟಿದ್ದೆ, ಇವತ್ತು ಕೂಡ ಅವಕ್ಕನ್ನ ಹುರಿದ್ಬಿಟ್ಟು ಇಡ್ಲಾಕತ್ತೀನಿ ನೋಡ್ರಿ. ಇವು ಹೋದ ವರ್ಷ ಮಾಡಿದ ಶಾವ್ಗೆ ಒಂದು ಸ್ವಲ್ಪ ಅಂದರೆ ಎಳೆ ದಮ್ಮ ಆಗ್ಯಾವು. ಈ ವರ್ಷ ಮಾಡಿದ ಶಾವ್ಗೆ ಭಾಳ ಚಂದ, ಅಂದರೆ ಎಳೆ ಸಣ್ಣಗೆ ಚಂದ ಬಂದವು ಶಾವ್ಗೆವು. ಇವು ಹೋದ ವರ್ಷ ಬೇರೆದವ್ರ ಕಡೆ ಮಾಡಿಸಿದ್ವಿ, ಈ ವರ್ಷ ಬೇರೆದವ್ರ ಕಡೆ ಮಾಡಿಸೇವಿ. ಹಾಗಾಗಿ ಇವು ಸ್ವಲ್ಪ ಎಳೆ ದಮ್ಮ ಅದಾವು ಶಾವ್ಗೆವು. ಈ ವರ್ಷ ಮಾಡಿಸಿದ್ದು ಚಂದ ಬಂದವು. ಅವಕ್ಕನ್ನ ಕೊಡಿಸ್ಬಾರ್ದು ಅಂತ ಹೇಳಿ ಇವಕ್ಕನ್ನ ಎಲ್ಲ ಹುರಿದು ಒಂದು ತಟ್ಟೆ ಇಟ್ಬಿಡ್ತೀನಿ. ಈ ವರ್ಷ ಮಾಡಿದ್ನ ಈ ಡಬ್ಬಿ ಒಳಗೆ ಇಡ್ಬೇಕಂತ ಹೇಳಿ ಇವಕ್ಕನ್ನ ಡಬ್ಬಿ ಖಾಲಿ ಮಾಡಾಕತ್ತೀನಿ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಾನು ರೊಟ್ಟಿ ಮಾಡ್ಕೊಂಡಿದ್ದೆ. ಈ ಕುರ್ನಿಷ್ಟು ಹುರಿದಿಟ್ಬಿಡ್ತು ನೋಡ್ರಿ. ರೊಟ್ಟಿ ಮಾಡ್ಕೊಂಡಿದ್ದೆ ನಾನು 12 ಗಂಟೆಗೆ ರೊಟ್ಟಿ ಮಾಡಿದ್ನೆ. ಬೆಳಿಗ್ಗೆ ಪಲ್ಯ ಏನಂತಂದ್ರೆ ಚೌಳಿಕಾಯಿ ಪಲ್ಯ ಮಾಡಿದ್ನೆ. ಅದನ್ನು ಮಕ್ಕಳು ಅಂದರೆ ಚಪಾತಿ ಮತ್ತು ಚೌಳಿಕಾಯಿ ಪಲ್ಯ ತೊಗೊಂಡು ಹೋದರು. ರೊಟ್ಟಿ ಮಾಡಲಿ ಏನಂತಂದೆ ಬ್ಯಾಡ್ ಅಂತಂದ್ರೆ ಅವ್ರಿಗೆ ರೊಟ್ಟಿ ಅಂದ್ರೆ ಹುಡುಗರು ಅಲ್ಲಂತ ಅಂತಾರೆ. ಹಂಗಾಗಿ ಹಸ್ಬೆಂಡು ರೊಟ್ಟಿ ಉಣ್ಣಂಗಿಲ್ಲ ಅವರು. ಮತ್ತು ಅವ್ರು ಉಣ್ಣಂಗಿಲ್ಲ ಅಂಥೇಳಿ ನನಗೆ ರೊಟ್ಟಿ ಉಣ್ಣಂಗಾಗುತ್ತೆ. ಹಂಗಾಗಿ ಮಧ್ಯಾಹ್ನ ನನಗೆ ಪೂರ್ತಕ್ಕಂತ ಹೇಳಿ ಒಂದು 3-4 ಮಾಡ್ಕೊಂಡಿರ್ತೀನಿ ನಾನು. ಮಧ್ಯಾಹ್ನ ಒಂದು 2 ಉಂಡಿರ್ತೀನಿ. ಅವೇ ಉಳಿಸ್ಬಿಟ್ಟು ಸಂಜೆನಾಗೂ ಉಣ್ಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿರ್ತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಟೈಮ್ 4:15 ಆಗ್ಯದ. ಇವಾಗ ಹುರಿದಾಯ್ತು ನೋಡ್ರಿ. ಇವು ತಣ್ಣಗಾದ್ಮ್ಯಾಗ ಇವಕ್ಕನ್ನ ಮತ್ತೊಂದು ಕಡೆ ತೆಗೆದು ಇಡ್ಬೇಕಂತೇಳಿ ಹಿಂಗೆ ಇದೇ ಪಾತ್ರೆ ಒಳಗೆ ಇಟ್ಟೀನಿ. ಇವಾಗ ಸಾಯಂಕಾಲ 4:15 ಆಗ್ಯದ. ಹಂಗೆ ಮತ್ತು ಹುಡುಗರು ಬರೋದು ಹೊತ್ತಾಯಿತು. ಮತ್ತು ಸಾಯಂಕಾಲದ ಕೆಲಸನ ಮಾಡ್ಬೇಕು ನೋಡ್ರಿ. ಇವು ಕೊಬ್ಬರಿ ಅದ. ಇವು ಹೋದ ವರ್ಷದ ಅಮಾವಾಸ್ಯೆಗೆ ಹೊಡೆದದ್ದು ಕಾಯಿ ಕೊಬ್ಬರಿ. ಇವು ಬಿಸಿಲಿಗೆ ಇಡ್ಬೇಕಂತ ಹೇಳಿ ಪರಾತ್ನಾಗೆಲ್ಲ ಸಣ್ಣ ಹೋಳು ಇಡ್ತೀನಿ. ಮಳೆ ದುಬ್ಬು ಅಂಥೇಳಿ ಮಳೆ ಬಂದುಬಿಡ್ತದೆ. ಹಾಗಾಗಿ ಒಣಗೆ ಇಲ್ಲೇ ಪರಾತ್ನಾಗ ಹಿಂಗೆ ಹಾಕಿಟ್ಟಿ ನೋಡ್ರಿ. ಇವಾಗ ನೋಡ್ರಿ ಸಾಯಂಕಾಲ 5 ಗಂಟೆ ಆಗ್ಯದ. ಇವಾಗ ನೋಡ್ತಿರ್ಬೋದು. ಹಂಗೆ ಇವಕ್ಕನ್ನ ಎಲ್ಲ ಈ ಸಣ್ಣ ಡಬ್ಬ್ಯಾಗ ತುಂಬಿಡ್ಬೇಕಂತ ಹೇಳಿ ಇವು ಸ್ವಲ್ಪ ತಣ್ಣಗಾಗ್ಯಾವ. ಈಗ ಇವಕ್ಕನ್ನ ತೆಗೆದು ಇಟ್ಬಿಡ್ತೀನಿ. ಮತ್ತು ಹುಡುಗರು ಬಂದರು ಅಂತಂದ್ರೆ ಇದ್ರೊಳಗೆ ನೀರು ಅದು ಹಾಕೋದು ಮತ್ತು ಸುಮ್ಮನೆ ನೀರು ಅದು ಬೀಳ್ತಾವೆ ಮತ್ತು ಅಂಥೇಳಿ ಇವಕ್ಕನ್ನ ತಣ್ಣಗಾಗ್ಯಾವು. ಇದು ತೆಗೆದ್ಬಿಟ್ಟು ಹೊತ್ತಾಟೆ ಸೆಟ್ ಮಾಡಿ ಇಡ್ಲಾಕತ್ತೀನಿ ನೋಡ್ರಿ. ಹಾಗಾಗಿ ಫ್ರೆಂಡ್ಸ, ಮತ್ತು ಇವಾಗ ಸಾಯಂಕಾಲ ಆಯ್ತಲ್ಲ, ಹುಡುಗರು ಬರೋ ಹೊತ್ತಾಯಿತು. ಸಂಜೆಗೆ ಏನಾದರೂ ಒಂದು ಸ್ವಲ್ಪ ಅಡುಗೆ ಕೆಲಸ ಮಾಡಬೇಕು. ಈ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಕೆಲಸ ನೆಕ್ಸ್ಟ್ ಅದನ್ನೇ ಮಾಡಬೇಕು ನೋಡ್ರಿ. ಅದೇ ರೀತಿ ಹುಡುಗರಿಗೆ ಒಂದು ಸ್ವಲ್ಪ ಹಾಲು ಮತ್ತು ಬೋರ್ಮಿಟ ಹಾಕಿಡ್ತೀನಿ. ಅಂದ್ರೆ ಅವ್ರು ಬಂದುಗಳೇ ಸುಡು ಹಾಲೊಳಗೆ ಹಾಕಿಕೊಟ್ರೆ ಕುಡಿಯಂಗಿಲ್ಲ. ಹಾಲು ಸುಡ್ತಾವೆ ಮಮ್ಮಿ ಅಂಥೇಳಿ 6 ತನಕ ಕುಂದಿರ್ತಾರೆ. ಅವು ಜಲ್ದಿ ತಣ್ಣಗಾಗೋದಿಲ್ಲ. ಮತ್ತೊಂದು ತಾಸು ತನೂ ಅವು ತಣ್ಣಗಾಗೋತನ ಅಷ್ಟೇ ನೋಡ್ಕೋತಾ ಕುಂದಿರ್ತಾರೆ ನೋಡ್ರಿ. ಹಾಗಾಗಿ ಅವ್ರು ಬರೋದು ಇನ್ನೂ 1 ಗಂಟೆ ಮುಂಚೆ ಇರೋಕ್ಲೆ ನಾನು ಹಾಲು ಕಾಯಿಸ್ಬಿಟ್ಟು ಅದು ಬೋರ್ಮಿಟ ಹಾಕಿ ಇಟ್ಬಿಡ್ತೀನಿ ನೋಡ್ರಿ. ಅದು ಹಾಲೊಳಗೆ ಅದು ನಿಧಾನಕ್ಕೆ ಕರ್ಕೋತ ಕುಂದಿರ್ತದೆ. ಮತ್ತು ಅವ್ರು ಬರೋದ್ರಾಗ ಹಾಲು ಸ್ವಲ್ಪ ಮೀಡಿಯಮ್, ಅಷ್ಟು ಸುಡೋದು ಇಲ್ಲ, ಅಷ್ಟು ತಣ್ಣಗೂ ಇರೋಂಗಿಲ್ಲ, ಮೀಡಿಯಮ್ ಆಗಿರ್ತಾವೆ. ಬಂದುಗಳೇ ಕುಡಿದ್ಬಿಟ್ಟು ಬಡ ಹೋಮ್ವರ್ಕ್ ಮಾಡ್ತಾರೆ ಅಂಥೇಳಿ ಅವ್ರು ಇನ್ನೂ 1 ಗಂಟೆ ಬರೋಕ್ಕಿಂತ ಮುಂಚೆ ಆವಾಗ ಕಾಯಿಸಿ ಇಡ್ತೀನಿ ನೋಡ್ರಿ. ಇವಾಗ ನೋಡ್ರಿ ಫ್ರೆಂಡ್ಸ, ಅನ್ನಕ್ಕೆ ಇಡ್ಬೇಕಂಥೇಳಿ ಕುಕ್ಕರ್ನಲ್ಲಿ ಅಕ್ಕಿ ತೊಳೆದು ಇಡ್ಲಾಕತ್ತೀನಿ.
ಈ ಸಣ್ಣ ಕುಕ್ಕರ್ ನೋಡ್ರಿ ಯಾಕನ ಸೀಟಿನೇ ಹೊಡೆಯಲಾಗ್ಯದ. ಅದು ಇನ್ನೊಂದು ಮೀಡಿಯಮ್ ಆಗಿ 5 ಲೀಟ್ರ್ ಕುಕ್ಕರ್ ಅದ, ಅದು ಸೀಟಿ ಹೊಡಿತದ. ಇದು 2 ಲೀಟ್ರ್ 1.5 2 ಲೀಟ್ರ್ ಕುಕ್ಕರ್ ಇರ್ಬೋದು. ಇದು ಸೀಟಿನೇ ಹೊಡೆಯಲಾಗ್ಯದ. ಇದು ಸೈಡಲ್ಲಿ ಗಾಳಿ ಹೊಂಟ್ಬಿಟ್ಟದ. ಮತ್ತು ಒತ್ತೆಗೆ ಅದ್ರದ್ದು ಮುಚ್ಚಳನ ಒತ್ತೆಗೆ ಮುಚ್ಚಿದ್ನಿ ಅಂತಂದ್ರೆ ಆವಾಗ ಹೊಡಿತದ. ಒಂದು ವೇಳೆ ನಾ ಸುಮ್ಮನೆ ಈ ರೀತಿ ಹಾಕಿ ಮುಚ್ಚಳ ಹಾಕಿಟ್ನಿ ಅಂತಂದ್ರೆ ಅದು ಸೀಟಿನೇ ಹೊಡಿಯೋದಿಲ್ಲ. ಹಂಗಾಗಿ ಹಾಕೊಂಬಂದಾಗ ಕುಕ್ಕರ್ದು ಮುಚ್ಚಳ ಬಿಗಿತ್ನಾಗ ಈ ರೀತಿ ಸೆಟ್ ಮಾಡಿ ಹಾಕಿದ್ರೆ ಒಂದೊಂದು ಟೈಮ್ ಹೊಡಿತದ, ಒಂದೊಂದು ಟೈಮ್ ಹೊಡೆಯಂಗಿಲ್ಲ. ಇವಾಗ ನೋಡ್ರಿ ಸಾಂಬಾರು ಮಾಡ್ಬೇಕಂತೇಳಿ ತೊಗರಿ ಬೇಳೆನ ತೊಳಿಲಾಕತ್ತೀನಿ. ಈ ಕುಕ್ಕರ್ನಾಗ ಬೇಳೆ ಕುದಿಸ್ತೀನಿ, ಇನ್ನೊಂದು ಕುಕ್ಕರ್ನಾಗ ಅನ್ನಕ್ಕೆ ಇಡ್ತೀನಿ ನೋಡ್ರಿ. ಅಂದ್ರೆ ತೊಗರಿಬೇಳೆ ಸಾರು ಮಾಡ್ಬೇಕಂತ ಹೇಳಿ ಸಂಜೆ ಊಟಕ್ಕೆ ಇವಾಗ ಪ್ರಿಪೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಬೆಳಿಗ್ಗೆ ಇವತ್ತು ಮಕ್ಕಳಿಗೆ ಅಂಥೇಳಿ ಚಂಪದ ಪಲ್ಯನೂ ಮಾಡಿದ್ನೆ. ಹಂಗೆ ಬೆಂಡೆಕಾಯಿ ಚಟ್ನಿ ಕೂಡ ಕುಟ್ಟಿ ನೋಡ್ರಿ. ಬೆಳಿಗ್ಗೆ ಎದ್ದೀನಿ ಕೆಲಸ ಅಂದ್ರೆ ಅಷ್ಟೊಂದು ಕೆಲಸ ನೋಡ್ರಿ. ಎಲ್ಲ ಕೆಲಸ ಎದ್ದುಗಳೇನೆ ಕೆಲಸ ಮೈ ಮ್ಯಾಗೆ ಬಂದಂಗೆ ಆಗುತ್ತೆ ನೋಡ್ರಿ. ಅಂದ್ರೆ ಮಕ್ಕಳು ಹೋದ ಕೂಡಲೇ ಎಲ್ಲ ಬಂಡಿ ಒರೆಸಿದೆ. ಅಂದ್ರೆ ಮ್ಯಾಗಿನೂ ಕೆಳಗಿನೂ ಎಲ್ಲ ಒರೆಸ್ಬೇಕಾದ್ರೆ ಒಂದು ತಾಸನೇ ಆಗುತ್ತೆ ನೋಡ್ರಿ. ಕೆಳಗಿನ ಅಷ್ಟೇ ಒರೆಸಿದ್ರೆ ಪಟ ಒರೆಸೋದು, ಮತ್ತು ಮ್ಯಾಗಿನ ಒರೆಸೋದು, ಮತ್ತು ಸಿಟ್ಔಟ್ ಅದೆಲ್ಲ ಮ್ಯಾಗ್ಲಿಂತ ಒರೆಸ್ಕೊಟ್ಟು ಬರೋದು. ಹೀಗಾಗಿ ಎಲ್ಲ ಬಂಡಿ ಒರೆಸ್ಬೇಕಾದ್ರೆ ಮ್ಯಾಗಿನ ಕೆಳಗಿನ ಒರೆಸ್ಬೇಕಾದ್ರೆ 1 ಗಂಟೆನೇ ಆಗುತ್ತೆ. ಬಂಡಿ ಒರೆಸ್ಬಿಟ್ಟು ಮತ್ತು ಎಲ್ಲ ಬಾಂಡೆ ಅದೆಲ್ಲ ತಿಕ್ಕಿದೆ. ಮತ್ತು ಹಾಗೆ ಬಟ್ಟೆ ಕೂಡ ತೊಳೆದು ಹಾಕಿ ಮ್ಯಾಗ ಒಣಗಿ ಬಂದೆ. ಅಷ್ಟೆಲ್ಲ ಕೆಲಸ ಆಗಬೇಕಾದ್ರೆ 11 ಗಂಟೆನೇ ಆಯಿತು. ಆವಾಗ ನಾಷ್ಟ ಮಾಡಿ ನೋಡ್ರಿ. ಅಲ್ತನ ಕೂಡ ಇದೇ ಕೆಲಸ ಮಾಡ್ಕೋತ ಕೂತೆ, ಹಾಗಾಗಿ ಟೈಮ್ ಹೋಗಿದೆ ನೋಡಲಿಲ್ಲ. 11 ಗಂಟೆ ಆಗಿತ್ತು. ಆವಾಗ ನಾಷ್ಟ ಮಾಡೇ ಇಲ್ಲಲ್ಲಿನ ತಂದ್ಕೊಂಡ್ಬಿಟ್ಟು ಆವಾಗ ನಾ ಹೋಗಿ ನಾಷ್ಟ ಮಾಡಿ ನೋಡ್ರಿ. ಮತ್ತು ಮಧ್ಯಾಹ್ನ ಆಯಿತು. ಅಡ್ತಿಗೆ ಇವು ಶಾವಿಗೆ ಎಲ್ಲ ಹುರಿಬೇಕಂಥೇಳಿ ನಿನ್ನೆ ಕುರ್ನ ಅರ್ಧ ಹುರಿದು ಅರ್ಧ ಡಬ್ಬಿನ ಕೆಳಗೆ ಇಟ್ಟಿದ್ನಿ ಫ್ರೆಂಡ್ಸ. ಹಾಗಾಗಿ ಅವಿಷ್ಟು ಹುರಿದಿಟ್ರಾಯ್ತು ಅಂಥೇಳಿ ಇವು ಶಾವಿಗೆ ಹುರ್ಕೋತ ಕುಂತೆ. ಅವಕ್ಕನ್ನೆಲ್ಲ ಹುರಿದ್ರಾಗ ಸಾಯಂಕಾಲ ಇವಾಗ ನೋಡ್ತಿರ್ಬೋದು ಇದು ಅನ್ನ ಮತ್ತು ತೊಗರಿಬೇಳೆ ಸಾರು ಮಾಡಿದ್ರಾಯ್ತು ಅಂಥೇಳಿ ಬೇಳೆ ಕೂಡ ಕುದಿಲಿಕ್ಕೆ ಅಂಥೇಳಿ ಇಡಾಕತ್ತೀನಿ. ಹೆಣ್ಮಕ್ಳು ನಾವು ಮನೆಯಾಗ ಇರ್ತೀವಿ ಅಂತಂದ್ರೆ ನಾವು ಸುಮ್ಮನೆ ಕುಂದ್ರಲ್ಲ. ನಮ್ಗೆ ಕೆಲಸ ಒಂದು ಬಿಡದೆ ಒಂದು ಕೆಲಸ ಹಂಗೆ ನಮ್ಮ ಬೆನ್ನು ಹತ್ತಿ ಬಿಟ್ಟಿರ್ತಾವೆ ನೋಡ್ರಿ. ಈ ರೀತಿ ನಾನು ಈ ಸಣ್ಣ ಕುಕ್ಕರ್ ಒಳಗೆ ಏನಾದರೂ ಅನ್ನಕ್ಕಿಟ್ರೆ ಬೇಳೆಗಿಟ್ರೆ ಈ ರೀತಿ ಅದ್ರ ಮ್ಯಾಗಿನ ಮುಚ್ಚಳನ ಒತ್ತೆಗೆ ಈ ರೀತಿ ಒತ್ಬಿಟ್ಟು ಇಟ್ನಿ ಅಂತಂದ್ರೆ ಆವಾಗ ವಿಸಲ್ ಹೊಡಿತದ. ಇಲ್ಲಾಂದರೆ ಸುಮ್ಮನೆ ಹಾಗೆ ಇಟ್ನಿ ಅಂತಂದ್ರೆ ಅದನ್ನು ಸೀಟಿನೇ ಹೊಡೆಯಂಗಿಲ್ಲ. ಸೈಡಲ್ಲಿ ಗಾಳಿ ಹೋಗ್ಬಿಟ್ಟು ಸೀಟಿನೇ ಹೊಡೆಯಂಗಿಲ್ಲ ಅದು. ಹಾಗಾಗಿ ಕೆಲಸ ಒಂದು ಬಿಡೋಣ ಒಂದು ಹಂಗೆ ಬೆನ್ನು ಹತ್ತಿ ಬಿಟ್ಟಿರ್ತೇವೆ. ಒಂದು ಸ್ವಲ್ಪ ಕೂತು ಒಂದು ಸ್ವಲ್ಪ ಏನಾದರೂ ಮಾಡ್ಕೋತ ಆರಾಮ್ ಕೂತ್ನಿ ಅಂತ ಅನ್ನೋದ್ರಾಗ ಮತ್ತೊಂದು ಯಾವುದಾದ್ರೂ ಕೆಲಸ ನೆನಪಾಗ್ತಾವೆ. ಆ ಕೆಲಸ ಮಾಡೋಕ್ಕೆ ಹೋದ್ಗಳೇ ಮತ್ತೊಂದು ಕೆಲಸ ಈ ರೀತಿ ಒಂದು ಬಿಡೋಣ ಒಂದು ಕೆಲಸ ಹಂಗೆ ಬೆನ್ನು ಹತ್ತಿ ಬಿಟ್ಟಿರ್ತಾವೆ ನೋಡ್ರಿ. ಇವಾಗ ಪಟ ಅನ್ನ ಮತ್ತು ಸಾಂಬಾರು ಮಾಡಿ ಇಟ್ಬಿಡ್ತೀನಿ ಮಕ್ಕಳು ಬರೋದ್ರಾಗ. ಮತ್ತು ಅವ್ರು ಬಂದ್ಮ್ಯಾಗ ಮಕ್ಕಳು ಬಂದ್ಮ್ಯಾಗ ಅವ್ರು ಹೋಮ್ವರ್ಕ್ ಅದೆಲ್ಲ ಮಾಡಿಸ್ಕೋತ ಕುಂದಿರ್ತೀನಿ ನೋಡ್ರಿ. ಅಂದ್ರೆ ಅವ್ರು ಹೋಮ್ವರ್ಕ್ ಮಾಡ್ತಾರೆ, ಎಲ್ಲನೂ ಇಬ್ಬರು ಮಾಡ್ತಾರೆ, ಒಂದು ಬಿಡದೆ ಮಾಡ್ತಾರೆ. ಆದರೂ ಕೆಲವೊಂದು ಟೈಮ ಅಂದ್ರೆ ಭಾಳ ನಿಧಾನಕ್ಕೆ ಮಾಡ್ತಾರೆ. ನಾನು ಮುಂದೆ ಕೂತು ಮಾಡಿರಿ ಜಲ್ದಿ ಮಾಡಿರಿ ಅಂತ ಹೇಳಿ ಒಂದು ಸ್ವಲ್ಪ ಅನ್ನಿ ಅಂತಂದ್ರೆ ಒಂದು ಸ್ವಲ್ಪ 9 ಗಂಟೆ ಅನ್ನೋದ್ರಾಗ ಮುಗಿಸ್ತಾರೆ. ಇಲ್ಲಾಂದ್ರೆ ನಾ ಏನೂ ಅನ್ಲೇ ಇಲ್ಲಾಂದ್ರೆ ನನ್ನ ಪಾಡಿನ ಸುಮ್ಮನೆ ಕೂತ್ನಿ, ನನ್ನ ಪಾಡಿನ ಸುಮ್ಮನೆ ಏನಾದರೂ ಕೆಲಸ ಮಾಡ್ಕೋತ ಕೂತ್ನಿ ಅಂತಂದ್ರೆ ಅವರು ಹೋಮ್ವರ್ಕ್ ರಾತ್ರಿ 10 ಗಂಟೆ ಆದರೂ ಕೂಡ ಮಾಡಿ ಮುಗಿಸೋದೇ ಇಲ್ಲ, ಭಾಳ ಲೇಟಾಗಿ ಮಾಡ್ತಾರೆ. ಹಾಗಾಗಿ ಅವ್ರ ಹೋಮ್ವರ್ಕ್ ಎಲ್ಲ ಫೋನಿಗೆ ಬಿಟ್ಟಿರ್ತಾರೆ, ವಾಟ್ಸಪ್ಪಿಗೆ ಬಿಟ್ಟಿರ್ತಾರೆ. ಅವ್ರು ನೋಡ್ಬಿಟ್ಟು ನಾನೆಲ್ಲ ಹೋಮ್ವರ್ಕ್ನ ಮಾಡಿಸ್ತೀನಿ. ಒಂದು ವೇಳೆ ಮಕ್ಕಳು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ಲಿಕ್ಕಂದ್ರೆ ಸ್ಕೂಲಿಂದ ಫೋನ್ ಬರ್ತಿದೆ, ಇವತ್ತು ಯಾಕೆ ಹೋಮ್ವರ್ಕ್ ಮಾಡಿಲ್ಲಲ್ರಿ ನಿಮ್ಮ ಮಗು ಅಂಥೇಳಿ ಸ್ಕೂಲಿಂದ ಫೋನ್ ಹಚ್ತಾರೆ. ಅದ್ರ ಸಲುವಾಗಿ ಎಲ್ಲ ಹೋಮ್ವರ್ಕ್ನೂ ಕೂಡ ಆಲ್ಮೋಸ್ಟ್ ಎಲ್ಲ ಮಾಡಿಸ್ತೀನಿ. ಮತ್ತು ಮಕ್ಕಳು ಕೂಡ ಮಾಡ್ತಾರೆ. ಒಂದಿನೂ ಯಾವುದೇ ಹೋಮ್ವರ್ಕ ಬಿಟ್ಕೊಂಡು ಹೋಗೋದಿಲ್ಲ. ಆದರೂ ಕೆಲವೊಂದು ಟೈಮ ಮರೆತು ಬಿಟ್ಕೊಂಡು ಹೋದರು ಅಂತಂದ್ರೆ ಸ್ಕೂಲಿಂದ ಫೋನ್ ಮಾಡ್ತಾರೆ, ಹೋಮ್ವರ್ಕ್ ಮಾಡಿಲ್ಲ ನೋಡ್ರಿ ಇವತ್ತು ನಿಮ್ಮ ಹುಡುಗ ಅಂತೇಳಿ. ಹಾಗಾಗಿ ಮಕ್ಕಳಿಗೆ ಹೋಮ್ವರ್ಕ್ ಮಾಡ್ಸಕ್ಕಂಥೇಳಿ ಅವ್ರು ಬರೋದ್ರಾಗ ಏನು ಕೆಲಸ ಮಾಡಬೇಕು ಎಲ್ಲನೂ ಮಾಡಿಟ್ಟು ಅವ್ರಿಗೆ ಹೋಮ್ವರ್ಕ್ ಅಂಥೇಳಿ ಮಾಡಿಸ್ಲಕ್ಕ ಕುಂದಿರ್ತೀನಿ ನೋಡ್ರಿ. ಇವಾಗ ಇಷ್ಟು ಮಾಡಿಬಿಟ್ಟು ಮತ್ತು ಅವ್ರಿಗೆ ಹಾಲು ಅದನ್ನೆಲ್ಲ ಕಾಯಿಸಿ ಒಂದು ಸ್ವಲ್ಪ ತಿನ್ನೋಕೆ ಏನಾದರೂ ಇಟ್ನಿ ಅಂತಂದ್ರೆ ಬಂದ್ಬಿಟ್ಟು
ಪಟ ಪಟ ತಿಂದು ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾರೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಒಂಚೂರಾದರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ನೀವು ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬಂದು ತಲುಪುತ್ತಾ. ಆವಾಗ ನೀವು ನನ್ನ ವಿಡಿಯೋನ ಮುಂಚೆನೇ ನೋಡ್ಬೋದು. ಮತ್ತೆ ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.